ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಸಿಕಂ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2025 ಆಗಸ್ಟ್ ತಿಂಗಳ ರಾಶಿ ಫಲವಾಗಿ ತಿಳಿಸೋದು ಬಂದಿದ್ದೇನೆ. ಅದರಲ್ಲಿ ಕುಂಭರಾಶಿ. ಈ ಕುಂಭರಾಶಿ ಈ ತಿಂಗಳಲ್ಲಿ ಈ ರಾಶಿಯವರು ಸಂಪೂರ್ಣವಾಗಿ ಅಂದುಕೊಂಡ ಕೆಲಸವನ್ನು ಸಂಪೂರ್ಣವಾಗಿ ಪೂರ್ಣಗತಿ ಮಾಡುವಂಥ ಛಲವಂತ ರಾಶಿ ಅಂತ ಹೇಳ್ಬೋದು. ಏನೇ ಪ್ರಯತ್ನ ಮಾಡಿದರೂ ಸೋಲು ಅಂತ ಮಾತು ತೊಗೊಳಲ್ಲ ಅವರು. ಬರೀ ಗೆಲುವು ನೋಡುವಂಥ ಸ್ಥಿತಿ ರಾಶಿ. ಯಾಕೆ ಓವರ್ ಕಾನ್ಫಿಡೆಂಟ್ ಹಿಡ್ಕೊಳೋ ರಾಶಿ ಅಂತ ಹೇಳ್ಬೋದು ಇದು. ಯಾಕೆ ಸಾಧನೆಯಲ್ಲೇ ಛಲ, ಆಯಿತಾ, ಸಾಧನೆ ಛಲ ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ರಾಶಿ ಅಂತ ಹೇಳ್ಬೋದು. ಮತ್ತು ಸಂತಾನ ಫಲ ಯಾರು ಬಯಸುತ್ತಾರೆ ಈ ತಿಂಗಳಲ್ಲಿ ಅವ್ರಿಗೆ ಒಳ್ಳೆಯ ಸಮಯ ನಿರೀಕ್ಷೆ ಮಾಡುವಂಥ ಫಲ ಸಿಗುವಂಥ ಯೋಗ ಇದೆ. ಸಂತಾನದಲ್ಲಿ ಮತ್ತು ಮದುವೆ ಕಾರ್ಯದಲ್ಲಿ ಮತ್ತು ಮನೆಯಲ್ಲಿ ಶುಭ ಕಾರ್ಯದಲ್ಲಿ ಮತ್ತು ಈ ಒಳ್ಳೆಯ ಒಂದು ಯಾವುದೋ ಒಂದು ಪ್ರಸ್ತಾಪ ರೂಪದಲ್ಲಿ ಏನೇ ಒಂದು ಮಾತುಕತೆ ವಿಚಾರ ಇರಲಿ, ಏನೇ ಇದ್ದರೂ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಸಿಗುವಂಥ ರಾಶಿ ಅಂತ ಹೇಳ್ಬೋದು. ಮತ್ತು ಸಂತಾನ ನಿರೀಕ್ಷೆ ಮಾಡಿದ್ರೆ ಒಳ್ಳೆ ಫಲ ಸಿಗುವಂಥ ರಾಶಿ ಅಂತ ಹೇಳ್ಬೋದು. ಅಂಥ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆ ಗುಣ ಉಳ್ಳವ ರಾಶಿ ಅಂತ ಹೇಳ್ಬೋದು. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತಿಂಗಳು ಕುಂಭರಾಶಿಯವರು ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ತಾ ಹೋಗ್ತಾರೆ. ಮತ್ತು ಸ್ಟಡೀಸಲ್ಲಿ ಎಷ್ಟೇ ಅವರು ಓದಿದ್ರು ಅವ್ರಿಗೆ ಮರುಶಕ್ತಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಅವರಿಗೆ ಜಾಸ್ತಿ ಅವ್ರಿಗೆ ನೆನಪು ಜಾಸ್ತಿ ಆಗ್ತಾ ಹೋಗುತ್ತೆ. ನೆನಪಿನ ಶಕ್ತಿ ಮತ್ತು ಎನರ್ಜಿ ಈ ಥರ ಆಗ್ತಾ ಹೋಗುತ್ತೆ. ಮತ್ತು ಒಳ್ಳೆ ಒಂದು ಕಾನ್ಫಿಡೆಂಟ್ ಜಾಸ್ತಿ ಬರ್ತಾ ಹೋಗುತ್ತೆ ಅವರಿಗೆ. ಮತ್ತು ದುಡ್ಡು ಖರ್ಚಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ. ದುಡ್ಡು ಖರ್ಚು ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರು, ಕಿರಿಕಿರಿ. ಎಷ್ಟೇ ಹಣ ದುಡಿದ್ರೂ ಕೂಡ ಕೈಲಿ ಉಳಿತಾಯ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟೇ ಅವರು ಏನೇ ಪ್ರಯತ್ನ ಮಾಡಲಿ ಬರೀ ಖರ್ಚು ವೆಚ್ಚ ಬರೀ ವ್ಯರ್ಥ ರೂಪದಲ್ಲಿ ಆಗ್ತಾ ಹೋಗುತ್ತೆ. ನೆಮ್ಮದಿ ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ. ಮತ್ತು ಜೀವನದಲ್ಲಿ ಏರುಪೇರು ಇರೋದ್ರಿಂದ ಅವ್ರು ಏನೇ ಮಾಡಿದ್ರು, ಸಾಧನೆ ಎಷ್ಟೇ ಮಾಡಿದ್ರು ಕೂಡ ಸುಖ ಶಾಂತಿ ಇರೋದಿಲ್ಲ. ಯಾಕಂತಂದರೆ ಎಷ್ಟೇ ಗೆಲುವು ಕಂಡ್ರೂ ಕೂಡ ಏನೋ ಒಂಥರ ಅಳುಕ್ ಥರ ಇರುತ್ತೆ ಮನಸ್ಸಲ್ಲಿ, ಏನೋ ಒಂಥರ ಭಾವನೆ ಇದ್ದೇ ಇರುತ್ತೆ. ಕಿರಿಕಿರಿ ಆಗ್ತಾ ಹೋಗುತ್ತೆ, ಏನೋ ಕಳ್ಕೊಂಡಂಗೆ ಇದ್ದೇ ಇರ್ತಾರೆ. ಇಂಥ ಒಂದು ಸ್ಥಿತಿ ಬರ್ತಾ ಹೋಗುತ್ತೆ. ಸ್ವಲ್ಪ ಅದು ಆ ಕಾರಣಕ್ಕೆ ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಸ್ವಲ್ಪ ಸಮಾಧಾನ ಇರಬೇಕಾಗುತ್ತೆ. ಮತ್ತು ಒಬ್ಬರು ನೋಡಿ ಅಸೂಯೆ ಪಡೋದು, ಒಬ್ಬರು ನೋಡಿ ಸ್ವಲ್ಪ ಮುಂದೆ ಅವ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದು ಸ್ವಲ್ಪ ಕಮ್ಮಿ ಮಾಡಿದಷ್ಟು ಭಾಳ ಅನುಕೂಲಕರ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಗಂಡ ಹೆಂಡತಿ ವಿಚಾರದಲ್ಲಿ ಸಣ್ಣ ಪುಟ್ಟ ವಿಷಯಗಳ ಜಗಳ ಬರೋ ಚಾನ್ಸಸ್ ಭಾಳ. ಯಾಕಂತಂದರೆ ನಿಮ್ಮ ಒಂದು ಗುಣ ಬೇರೆ ಜನರು ಗಂಡ ಹೆಂಡತಿ ನಡುವೆ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಬೇರೆ ಎನ್ಕ್ಯಾಶ್ ಮಾಡ್ಕೊಂಡು ಸ್ವಲ್ಪ ಕಿರಿಕಿರಿ ಮಾಡೋದು, ಇಲ್ಲ ಹಚ್ಚಿಕೊಡೋದು, ಇಲ್ಲ ಇಬ್ಬರನ್ನು ಜಗಳ ದೊಡ್ಡದು ಮಾಡೋದು, ಸಮಸ್ಯೆ ಸಣ್ಣ ಪುಟ್ಟ ಬಾಧೆಗಳೇ, ಸಣ್ಣ ಪುಟ್ಟ ಜಗಳಗಳೇ ದೊಡ್ಡ ಪ್ರಮಾಣ ಬೆಳೆಯೋದು, ಈ ಥರ ಆಗೋ ಸನ್ನಿವೇಶ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ವಿಚಾರ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು. ಸ್ವಲ್ಪ ವಿಚಾರ ಮಾಡೋದಷ್ಟು ಒಳ್ಳೆಯದು. ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯ ರೀತಿಯಿಂದ ಇರೋವಂಥ ಪ್ರಯತ್ನ ಮಾಡಿ. ಮತ್ತು ಕುಟುಂಬದಲ್ಲಿ ಅನಾವಶ್ಯಕಗಳು ಜಗಳ ಕಿರಿಕಿರಿ ಆಗೋ ಸಾಧ್ಯತೆ ಹೆಚ್ಚು. ಕುಟುಂಬದಲ್ಲಿ ಕೂಡ ಅಂದರೆ ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯಾಗಲಿ, ದಾಯಾದಿಗಳಿಗೆ ಎಲ್ಲ ರೀತಿಯಿಂದ ಕುಟುಂಬದಲ್ಲೇ ಸಣ್ಣ ಪುಟ್ಟ ದೊಡ್ಡ ಪ್ರಮಾಣ ಜಗಳ ಬರೋದು, ಮನೆಯಲ್ಲೇ ಗೊಂದಲ ಸೃಷ್ಟಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಈ ತಿಂಗಳು ಸಣ್ಣ ಪುಟ್ಟ ಬಾಧೆಗಳೇ ಜಾಸ್ತಿ ನಿಮಗೆ, ಒಣ ಬಾಧೆಗಳೇ ಕಿರಿಕಿರಿ ಜಾಸ್ತಿ ನಿಮಗೆ. ನೀವು ಸಂಪೂರ್ಣವಾಗಿ ಉದ್ದೇಶವಾಗಿ ಮಾಡಿಲ್ಲ ಅಂತಂದರೂ ಆ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಆ ಸಮಸ್ಯೆಗಳಿಗೆ ಎದುರಿಸೋಕೆ ನಿಮ್ಮ ಕೈಲಿ ಆಗೋದಿಲ್ಲ. ಒಂದು ಸಲ ಕಿರಿಕಿರಿ ಮೇಲೆ ಕಿರಿಕಿರಿ, ಪೆಟ್ಟು ಮೇಲೆ ಪೆಟ್ಟು ಬಿದ್ದು ಅನಾವಶ್ಯಕವಾಗಿ ಮನಸ್ಸು ಅಶಾಂತಿ ಕಡೆ ತಿರುಗ್ತಾ ಹೋಗುತ್ತೆ, ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಮತ್ತು ಕುಟುಂಬದಲ್ಲಿ ಕೂಡ ಅಶಾಂತಿ ಉಂಟಾಗೋ ಸಾಧ್ಯತೆ ಹೆಚ್ಚು. ಯಾಕಂದರೆ ಎಲ್ಲ ಇದ್ದರೂ ಕೂಡ, ಪಂಚಾಮೃತ ಅಡಿಗೆ ಇದ್ದರೂ ಕೂಡ ಊಟ ಮಾಡೋಕ್ಕೆ ಬಾಯಿ ಇರೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಕಿರಿಕಿರಿ, ಜಗಳ, ಮನಸ್ತಾಪಗಳು. ಯಾಕಂದ್ರೆ ಪ್ರಾರಂಭದಲ್ಲಿ ಒಳ್ಳೇದಿದ್ದರೂ ಕೂಡ ಬರ್ತಾ 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 ನಿಮಗೆ ಸಂಪೂರ್ಣ ಜಾಸ್ತಿ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಅಂದರೆ 50% ಅಂತ ಹೇಳ್ಬೋದು. ಈ ಕುಂಭರಾಶಿ ಈ ತಿಂಗಳು ಸಂಪೂರ್ಣವಾಗಿ 50% ಒಂದು 15 ದಿನ ಚೆನ್ನಾಗಿದ್ದರೆ ಒಂದು 15 ದಿನ ಕಿರಿಕಿರಿ ಆಗ್ತಾ ಹೋಗುತ್ತೆ ಈ ತಿಂಗಳು. ಮತ್ತು ಶಾಂತಿ ರೀತಿ ನೀವು ಎಷ್ಟೇ ಪ್ರಯತ್ನ ಮಾಡಿ ಇರೋಕ್ಕೆ ಪ್ರಯತ್ನ ಮಾಡೋದು ಆಗೋದಿಲ್ಲ. ಎಷ್ಟೇ ನೀವು ಸಮಾಧಾನ ಮಾಡ್ಕೊಂಡು ಅನುಸರಿಸಂಗೆ ಹೋದರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಕಿರಿಕಿರಿ, ಸಮಸ್ಯೆ ಇದೆಲ್ಲ ಮೀರಿ ನೀವು ಸಮಾಧಾನ ಇರಬೇಕಾಗುತ್ತೆ. ಸೊ ಪ್ರಯತ್ನ ಮಾಡಬೇಕಾದ್ರೆ ಯಾರೇ ಏನೇ ಹೇಳಿದ್ರು ಕೂಡ ಈ ಕಿವಿಂದ ಕೇಳೋದು, ಈ ಕಿವಿಂದ ಬಿಡೋದು, ಇಷ್ಟೇ ಇರಬೇಕಾಗುತ್ತೆ ಈ ತಿಂಗಳು. ಇಲ್ಲ ಅಂತಂದರೆ ಅವ್ರ ಬಾಯಿ ಕೊಟ್ಟು ಅವರಿಗೆ ಸಂಪೂರ್ಣವಾಗಿ ಅವರೊಂದು ಹೇಳೋದು, ನೀವೊಂದು ಹೇಳೋದು, ಈ ಥರ ಆಗಿ ಅಂತ ಜಗಳಕ್ಕೆ ದಾರಿ ಆಗುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ವಿದ್ಯಾರ್ಥಿಗಳ ಅನುಕೂಲಕರ ಜೀವನ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಕಡೆ ಆಗಲಿ ಮತ್ತು ನಿಮಗೆ ಓದೋ ವಿಚಾರದಲ್ಲಾಗಲಿ, ಪರ್ಸೆಂಟೇಜ್ ಲೆಕ್ಕದಲ್ಲಾಗಲಿ, ಫಲಿತಾಂಶ ರೂಪದಲ್ಲಾಗಲಿ ನೀವು ನಿರೀಕ್ಷೆ ಮಾಡಿದಷ್ಟೇ ನಿಮಗೆಲ್ಲರಿಗೂ ಫಲಿತಾಂಶ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಗಳಿಲ್ಲ.
ಮತ್ತು ನಿಮ್ಮ ಕೃಷಿಕರು ಕೂಡ ಸ್ವಲ್ಪ ಅಸಮಾಧಾನಕಾರ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಅಸಮಾಧಾನ ಅಂದರೆ ಶಾಂತಿ ಇರೋದಿಲ್ಲ, ಅದು ನಿಮಗೆ ತೃಪ್ತಿ ಪಡೋಷ್ಟು ಸುಖ ಸಮೃದ್ಧಿ ಸಿಗೋದಿಲ್ಲ. ಏನೇ ಮಾಡಿದ್ರು ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ, ಕಿರಿಕಿರಿ ಆಗ್ತಾ ಹೋಗುತ್ತೆ. ಮತ್ತು ಇದು ಮೀರಿ ಸ್ವಲ್ಪ ಈ ತಿಂಗಳು ಪ್ರಾರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಆದರೂ ಬರ್ತಾ ನಿಮಗೆ ಅನುಕೂಲಕರ ಆಗುವಂಥ ಯೋಗ ಬರ್ತಾರೆ ರೈತ ಪರಿವರ್ಗರಿಗೆ. ಮತ್ತು ಎಲ್ಲ ರೀತಿಯಿಂದನೂ ಒಳ್ಳೆಯದು ಸ್ವಲ್ಪ ಕೆಟ್ಟದ್ದು ಅಂದರೆ ಎಲ್ಲ ರೀತಿಯಿಂದ ಈ ತಿಂಗಳು ಅದರಿಂದ ಒಳ್ಳೇದಾಗ್ತಾ ಹೋಗುತ್ತೆ, ಅದರಿಂದ ಕೆಟ್ಟದಾಗ್ತಾ ಹೋಗುತ್ತೆ. ಈ ಒಳ್ಳೆಯ ಸಮಯದಲ್ಲಿ ನೀವೇನು ಪಡ್ಕೊತೀರಿ ಆ ಕೆಟ್ಟ ಸಮಯದಲ್ಲಿ ಎಲ್ಲ ಕಳ್ಕೊಬೇಕಾಗುತ್ತೆ ಅಂಥ ಸ್ಥಿತಿ ಬರೋಂಥ ಯೋಗ ಬರ್ತದೆ. ಆ ಕಾರಣಕ್ಕೆ ಸ್ವಲ್ಪ ಜಾಗರೂಕತೆಯಿಂದ ವಿಚಾರ ಮಾಡಿ ಮುಂದುವರೆದಷ್ಟು ಭಾಳ ಅನುಕೂಲಕರ ಆಗ್ತಾ ಹೋಗುತ್ತೆ, ನೆಮ್ಮದಿ ಸಿಗ್ತಾ ಹೋಗುತ್ತೆ ಮತ್ತು ಕಿರಿಕಿರಿ ಇರುತ್ತೆ. ಅದಕ್ಕೆ ಪ್ರತಿ ಬುಧವಾರ ವಿಘ್ನ ಗಣಪತಿಗೆ ಆರಾಧನೆ ಮಾಡಿ ಮತ್ತು ಬಿಳಿ ಅಕ್ಕಿ ಗಿಡ ಹೂವು ತಗೊಂಡು ಪೂಜೆ ಮಾಡಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಏನೇ ಕಾರಣ ಕಿರಿಕಿರಿ ಇದ್ದರೂ ಕಡೆ ಎಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ವಿನಾಶ ಕಡೆ ಆರಾಧನೆ ಮಾಡಿ ಎಲ್ಲ ಅನುಕೂಲಕರ ಆಗ್ತಾ ಹೋಗುತ್ತೆ. ಮತ್ತು ಹೆಚ್ಚಿನ ನಾವು ಸಂಪರ್ಕಿಸಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನೀವು ಏನೇ ಸಮಸ್ಯೆಗಳಿದ್ರು ಆರೋಢ ಪ್ರಶ್ನೆ, ದೈವ ಪ್ರಶ್ನೆ, ಜಾತಕ ಮತ್ತು ಕವಡೆಶಾಸ್ತ್ರ, ಅನ್ಯಶಾಸ್ತ್ರ ಮುಖಾಂತರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸ್ತೇನೆ. ಪರಿಶೀಲನೆ ಮಾಡಿ ಹಿಂದೆ ಭೇಟಿ ಕೊಡಿ, ಪರಿಹಾರ ಪಡೆದುಕೊಳ್ಳಿ. ಸಲಹೆಯನ್ನು ಸುಗಮ ಮತ್ತು ಒಳ್ಳೆಯದಾಗಲಿ ವೀಕ್ಷಕರೇ.